ನಿಮ್ಮ ಹಾಡು ಕೇಳಿ ಕಲ್ಯಾಣಿಯಲ್ಲಿರೋ ಮೀನುಗಳು ಎದ್ದು ಬಂದು ತಲೆದೋಗುತ್ತೆ. ದೊಡ್ಡ ವಿದ್ವಾಂಸರೇ ಅವ್ರ ವಾಯ್ಸಲ್ಲಿ ಹಾಡಿದ್ರೆ ನೀವೇನ್ ಗುರುಗಳೇ ಬೇರೆಯವ್ರ ವಾಯ್ಸಲ್ಲಿ ಹಾಡ್ತೀರಾ? ಏನ್ ಟ್ಯಾಲೆಂಟ್ ಗುರುಗಳೇ. ಅದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಮ್ಯಾಟ್ರಿಕ್ ಬಾ. ಗುರುಗಳೇ, ನಿಮ್ಮನ್ನ ಹುಡ್ಕೊಂಡು ಇವತ್ತು ದೊಡ್ಡ ಕುಳ ಬಂದಿತ್ತು. ಯಾರು? ಅವ್ರ ಮಗಳ ಮದುವೆನಲ್ಲಿ ನೀವು ಸಂಗೀತ ಕಚೇರಿ ಮಾಡ್ಬೇಕಂತೆ. ಮಾಡೋಣವಂತೆ. ಆದ್ರೆ ನನ್ನೊಂದು ರಿಕ್ವೆಸ್ಟ್, ನೀವು ಹೋಸತಿ ಮದುವೆ ಸಮಾರಂಭದಲ್ಲಿ ಹಾಡ್ರಲ್ಲ ಶೋಕ ಗೀತೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಆ ತರ ಹಾಡನ್ ಮಾತ್ರ ಹಾಡ್ಬೇಡಿ. ಅದ್ರಿಂದ ನಿನಗೇನ್ ಪ್ರಾಬ್ಲಮ್? ನಂಗೇನು ಪ್ರಾಬ್ಲಮ್ ಇಲ್ಲ. ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಾಗಿರೋ ಹುಡುಗ ನಿಮ್ ಹಾಡ್ ಕೇಳಿ ಒಂದೇ ತಿಂಗಳಲ್ಲಿ ಹೆಂಡ್ತಿನ ಬಿಟ್ಟು ಕಾವಿ ತೊಟ್ಟು ಹೊಂಟೋದ. ಅದು ನನ್ನ ಸಂಗೀತಕ್ಕಿರೋ ಪವರ್. ಹುಡುಗಿ ಕಡೆಯವ್ರು ಬಂದು ಪಕ್ವಾದ್ಯ ಬಾರಿಸಿದ್ರೆ ಗೊತ್ತಾಗಿರೋದು ನಿಮಗೆ. ಈ ದೇವಸ್ಥಾನದ ಜಮೀನಿಗೂ ನಮ್ಮ ಭೂತೈನ್ ಜಮೀನಿಗೂ ಮಧ್ಯೆ ಗೋಶಾಲೆ ಒಳ್ಳೆ ಬೌಂಡ್ರಿ ತರ ಇತ್ತು. ಹೌದೌದು. ಅಂತೂ ಇಂತೂ ಕಸರತ್ ಮಾಡಿ ಹಸುಗಳನ್ನೆಲ್ಲ ಕಸಾಯಿಖಾನೆ ಕಳಿಸ್ಬಿಟ್ವಿ. ಮಹಾಪ್ರಮಾದ, ಮಹಾಪ್ರಮಾದ. ಒಕ್ಕಳಿಗನ ಮಗ ಉಡಿ ಕಟ್ಟಿದರು ಬೀಜ ಕುಡಿಯೊಡೆಯಲು ಆ ವರುಣನ ಕೃಪೆ ದಕ್ಕದು. ಹಾಲುಣಿಸುವ ಹಸುವಿನ ರಕ್ತಕ್ಕೆ ಹಸಿದ ಪಾಪಾತ್ಮಗಳೇ, ಹೊಸ್ತಿಲ ಮೇಲಿನ ಅರಿಶಿನವನ್ನು ಕೂಡ ತಿಂದು ಜೀರ್ಣಿಸಿಕೊಳ್ಳುವಂತಹ ಗೆದ್ದಿಲುಗಳು ನೀವು. ಘೋರ ಪ್ರಮಾದಗಳನ್ನೆಸಗಲು ಘೇರೆ ಹಾಕಿರುವ ನಿಮ್ಮ ಗ್ರಹಚಾರಗಳ ಕಕ್ಷೆಗಳಿಗೊಂದು ಧೂಮಕೇತು ಅತಿ ಶೀಘ್ರವೇ ಅಪ್ಪಳಿಸಲಿದೆ. ಏನಲ್ಲ ಸೆಂಟ್ರಲ್ ರೋಡ್ ಅಲ್ಲಿ ಬೈಕ್ ನಿಲ್ಸ್ಕೊಂಡ್ಬಿಟ್ಟಿದ್ಯಾ? ಹಚ್ಕೊಂಡು ಹೋಗ್ಬಿಡ್ಲಾ? ಏನಿಲ್ಲ ಸರ್, ತಾವು ಕರ್ಕೊಂಡು ಹೋಗ್ತೀರಲ್ಲ ಹಸುಗಳು, ಅದ್ರಲ್ಲಿ ನಂದೊಂದೇ ಒಂದ್ ಸಣ್ಣ ಕರು ಇದೆ ಸರ್, ಅದನ್ನ ಕೊಟ್ಬಿಟ್ರೆ. ಏನೋ ನಿನ್ ಕರುನಾ? ದುಡ್ಡು ಕೊಟ್ಕೊಂಡಿದೀವಿ ಸರ್. ನನ್ ಮಾತ್ ಕೇಳಿ ಸರ್. ಸರ್, ಆ ಕರು ತಗೊಂಡು ನೀವು ಸೌಟ್ ಹಾಕೊಂಡು ಕೆರೆದ್ರು ಕೂಡ ನಿಮ್ ತಲೆನಷ್ಟು ಮಾಂಸನೂ ಸಿಗಲ್ಲ ಸರ್. ಸರ್ ನಿಜ ಸರ್, ಪ್ಲೀಸ್ ಸರ್. ಸರ್ ಮಗು ಸರ್, ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್, ಕೊಟ್ಬಿಡಿ ಸರ್. ಸರ್ 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 ಶೋರ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಕೊಡಿ ಸರ್, ಪ್ಲೀಸ್ ಸರ್. ಸರ್ ಒಂದೇ ಒಂದ್ ನಿಮಿಷ. ಹಾ ಸರ್. ಓನ್ ಚಿನ್ನ, ಓನಮ್ಮ, ಹೇಳು. ಹೌದಾ? ಆಯ್ತಮ್ಮ, ಆಯ್ತು, ಕರ್ಕೊಂಡೋಗೋಣ. ಏನ್ರೋ ಇದು? ಒಂದನ್ ಬಿಟ್ಟು ಎಲ್ಲ ಇಳಿಸ್ಬಿಟ್ಟಿದ್ರಲ್ಲ. ನಾನ್ ಅಲ್ಲಣೋ, ಅವನೇ ಇಳಿಸಿದ್ದು. ಯಾಕೋ? ಮುಚ್ಕೊಂಡಿರಲೇ, ಮಾತಾಡ್ತಾ ಇಲ್ವಾ ಇಲ್ಲಿ? ಆಯ್ತಮ್ಮ, ಆಯ್ತಾಯ್ತಾಯ್ತಾಯ್ತು. ಏನೋ ಮೆಂಟ್ಲ್ ತರ ಅದ್ರ ಜೊತೆ ಮಾತಾಡ್ತಾ ಇದ್ಯಾ? ಅದ್ರ ಭಾಷೆ ಅರ್ಥ ಆಗತ್ತಾ ನಿನ್ಗೆ? ಯಾಕೆ ಅರ್ಥ ಆಗಲ್ಲ? ಕ್ಲೀನ್ ಆಗಿ ಅರ್ಥ ಆಗತ್ತೆ. ಅದು ಹೇಳ್ತಾ ಇದೆ ಅದಕ್ಕೆ ಅಮ್ಮನೂ ಬೇಕಂತೆ. ಹೋಗೋ ಸುಮ್ನೆ. ನೋಡ್ದಡಿಯಾ, ಚಿಕ್ಕ ವಯಸ್ಸಲ್ಲಿ ನೀನು ಬೇವರ್ಸಿ ತರ ಅಮ್ಮನ್ ಬಿಟ್ಟು ಬದುಕಿದ್ಯಾ? ಇಲ್ಲ. ಅದೇ ತರ ಅದಕ್ಕೂ ಅಮ್ಮ ಬೇಕಂತೆ. ಓ ಏನಮ್ಮ? ಹೇಳಮ್ಮ ಲಕ್ಷ್ಮಿ. ಹೌದಾ? ಓಹೋ ಹಾಗಾ? ಆಯ್ತಾಯ್ತಾಯ್ತು, ಮಾತಾಡ್ತೀನಿ. ಡೋಂಟ್ ವರಿ. ಆಯ್ತು, ತಾಯಿನೂ ಕರ್ಕೊಂಡು ಹೋಗು. ನೀನ್ ಕರ್ಕೊಂಡು ಹೋಗೋನಷ್ಟರಲ್ಲಿ ಒಂದ್ ಸಣ್ಣ ಚೇಂಜ್ ಆಗೋಯ್ತು. ಏನಪ್ಪಾ ಅದು? ತಾಯಿನೂ ಒಬ್ಳೆ ಬರಲ್ಲ ಅಂತ ಹೇಳಿ. ಏನಂತೆ ರೋಗ ಅದಕ್ಕೆ? ಅಮ್ಮ ಜಾಯಿಂಟ್ ಫ್ಯಾಮಿಲಿ ಬೆಳೆದಿರೋಳಲ್ವಾ, ಅದಕ್ಕೆ ಆ ಅಕ್ಕನ್ ಬಿಟ್ಟು, ತಂಗಿನ್ ಬಿಟ್ಟು, ಆ ದೊಡ್ಡಮ್ಮ, ದೊಡ್ಡ ಮಾವ, ದೊಡ್ಡತ್ತೆ, ಆ ನಾದಿನಿ, ಆ ಚಿಕ್ಕಮ್ಮ, ಚಿಕ್ಕಪ್ಪ ಯಾರನ್ನೂ ಬಿಟ್ಟು ಬರಲ್ಲ ಅಂತ ಹೇಳಿ. ಕನ್ಫ್ಯೂಷನ್ ಯಾಕೆ? ಟೋಟಲ್ ಫ್ಯಾಮಿಲಿನೇ ಕಳಿಸ್ಕೊಟ್ಬಿಡು, ಕರ್ಕೊಂಡು ಹೋಗ್ಬಿಡ್ತೀನಿ. ಏನಲ್ಲಿ ನನಗೆ ಬಿಸ್ಕೆಟ? ನಿನ್ನನ್ನು ಕಸಾಯಿಖಾನೆ ಎತ್ತಾಕೊಂಡು ಹೋಗ್ತೀನಿ, ಹುಷಾರ್. ಕೈ ತೆಗಿಯೋ. ತೆಗಿಯಲ್ಲ ಅಂದ್ರೆ ಅವನೇನ್ ಸತ್ತ ನರ್ಕಕ್ಕೋದ ಅನ್ಕೊಂಡಿ? ಅಪ್ಪ ಚಿರಾಯಿ ಹೋಗ, ಇನ್ನು ಸತ್ತಿಲ್ಲ. ಇದೇ ಕೈ ಹಸು ಕತ್ತರಿಸೋದ? ಇದೇ ಕೈ?
ನಿನ್ ಬಾಡಿಗೂ ನಿನ್ ಫೇಸ್ಗೂ ಸಂಬಂಧನೇ ಇಲ್ಲಲ್ಲೋ. ಒಳ್ಳೆ ಚಿಂಪಾಂಜಿ ತರ ಇದೆಯಾ. ಹಸುನ್ ಕತ್ತರಿಸ್ತೀಯಾ ಹಸುನ. ಆಫ್ಟರ್ ಆಲ್ ಅದು ಹುಲ್ ತಿಂದು ಹಾಲು ಕೊಡುತ್ತೆ. ಹಾಲು ಕುಡ್ದಿದ್ದು ಅಲ್ದೆ ಅದರ ಮಾಂಸ ಬೇರೆ ತಿಂತೀರಾ. ಮಾಂಸ ಮನುಷ್ಯನೇನೋ ನೀನು. ನಿನ್ ತಾಯಿಗೆ ವಯಸ್ಸಾಗೋಯ್ತು ಅಂತ ಕಸಾಯಿ ಕರೆ ಕಳಿಸ್ತೀಯನೋ. ಕಳಿಸ್ತೀಯನೋ. 6 ತಿಂಗಳು ಅಷ್ಟೇ ಕಣೋ ನಾವು ತಾಯಿ ಹಾಲು ಕುಡಿಯೋದು. 60 ವರ್ಷ ಇದ್ರ ಹಾಲು ಕುಡಿತೀವಿ. ಅದಕ್ಕೇನೆ ತಾಯಿನೂ ದೇವ್ರೆ, ಹಸುನು ದೇವ್ರೆ. ಅದನ್ನ ಸಾಯಿಸುವ ನೀನು ಭೂತ. ನೀನು ನನ್ನ ಕಸಾಯಿ ಕನೆ ಕಳಿಸ್ತೀನೋ. ನಾನೇನಾದ್ರೂ ಕಸಾಯಿ ಕನೆಗೆ ಬಂದ್ರೆ ಮಚ್ಚು ನನ್ ಕೈಲಿರುತ್ತೆ. ಆಕಳ ಜಾಗದಲ್ಲಿ ನೀನಿರ್ತೀಯ. ನಾನ್ ಅಗ್ರಹಾರ ಸೇರೋ ಅಷ್ಟ್ರಲ್ಲಿ ಎಲ್ಲಾ ಹಸು ಕರು ದನಗಳೆಲ್ಲ ಗೋಶಾಲೆಯಲ್ಲಿ ಇರ್ಬೇಕು. ಅರ್ಥ ಆಯ್ತಾ?